ಪರಿಷತ್ ಚುನಾವಣೆ ನಡೀತಾ ಇದ್ದು ಮತದಾನ ನಡೀತಾ ಇದೆ. ಬೆಳಿಗ್ಗೆ 9 ಗಂಟೆಯಿಂದ 1 ಗಂಟೆವರೆಗೆ 95.50% ಅಷ್ಟು ವೋಟಿಂಗ್ ಆಗಿದೆ. 212 ಶಾಸಕರಿಂದ ಮತದಾನ ಆಗಿದೆ. 4 ಗಂಟೆವರೆಗೆ ಮತದಾನ ಇದೆ. 7 ಸ್ಥಾನಗಳಿಗೆ ನಡೀತಾ ಇರುವಂತಹ ಚುನಾವಣೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 7ನೇ ಸ್ಥಾನವನ್ನ ಗೆಲ್ಲೋದು ಯಾರು? ಬಿಜೆಪಿಯ ಎಲ್ಲ 62 ಶಾಸಕರು ಮತದಾನ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದ್ದಾರೆ. ಇನ್ನು ಜೆಡಿಎಸ್ನ ಎಲ್ಲ 18 ಶಾಸಕರಿಂದಲೂ ಕೂಡ ಮತದಾನ ಪೂರ್ಣ ಆಗಿದೆ. ಇಲ್ಲಿ ತನಕ ಕಾಂಗ್ರೆಸ್ಸಿನ 138 ಶಾಸಕರಿಂದ ಮತದಾನ ಆಗಿದೆ. ಕಾಂಗ್ರೆಸ್ ಪರ ಬಿಜೆಪಿ ಉಚ್ಚಾಟಿತ ಶಾಸಕರ ಮತದಾನ ಆಗಿದೆ. ಕಾಂಗ್ರೆಸ್ಸಿಗೆ ಮತ ಹಾಕಿದ್ದಾರೆ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್. ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸೇರಿದಂತೆ ಹಲವರು ಮತದಾನವನ್ನ ಮಾಡಿದ್ದಾರೆ. ಪರಿಷತ್ಗೆ ನಡೀತಾ ಇರುವಂತಹ ಮತದಾನ ಇದು ಬೆಳಿಗ್ಗೆ 9 ಗಂಟೆಯಿಂದ ಮತದಾನ ಶುರುವಾಗಿದೆ. ವಿಧಾನಸಭೆಯಿಂದ ಪರಿಷತ್ತಿನ 7 ಸ್ಥಾನಗಳಿಗೆ ನಡೀತಾ ಇರುವಂತಹ ಚುನಾವಣೆ. 7ನೇ ಸ್ಥಾನ ಯಾರ ಪಾಲಾಗತ್ತೆ? 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಪರಮೇಶ್ವರ್ ಒಬ್ರು ಬರಬೇಕು. ಎಲ್ಲ ಮತದಾನ ಮುಗಿದಿದೆ. ನಾವು ಯಾವ ತಂತ್ರಗಾರಿಕೆನೂ ಮಾಡಿಲ್ಲ. ತಂತ್ರಗಾರಿಕೆ ಅವಶ್ಯಕತೆ ಇಲ್ಲ. ಎಲ್ಲರೂ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತಿದ್ದಾರೆ, ಜನರ ಪ್ರತಿನಿಧಿಗಳಿದ್ದಾರೆ. ಅವರು ಅವ್ರಿಗೆ ಸ್ವ ಇಚ್ಛೆ ಮೇಲೆ ಏನು ಮತ ಹಾಕಬೇಕು ಹಾಕಿರ್ತಾರೆ. ನಾವು ಯಾವ ತಂತ್ರಗಾರಿಕೆ ಮಾಡೋಕ್ಕೆ ಹೋಗಿಲ್ಲ. ಬರೀ MLAಗಳು ಕೂತಿದ್ದೀವಿ. ನಮ್ಮ MLA ಹುಷಾರಿರಲಿಲ್ಲ, ವೆಯ್ಟ್ ಮಾಡ್ತಿದ್ದೆ ಅವ್ನು ಬರಲಿ ಅಂತ. ಇಕ್ಬಾಲು ಬಿಜೆಪಿ ಮತ್ತು JDS ಇಂದ ಕಾಂಗ್ರೆಸ್ಗೆ ಮತಗಳು ಬಂದಿವೆ ಕೆಲವು ಅಂತ ಹೇಳ್ತಾರೆ. ಕ್ರಾಸ್ ವೋಟಿಂಗ್ ಆಗಿದೆ ಸರ್. ನನಗೆ ಗೊತ್ತಿಲ್ಲ. ಯಾಕೆ ಕ್ರಾಸ್ ಆಗ್ತದೆ? ಕ್ರಾಸ್ ಆಗುವಂಥ ಅವಶ್ಯಕತೆ ಏನಿಲ್ಲ. ನಿಮ್ಮ ಅಭ್ಯರ್ಥಿಗೆ ನಮ್ಮ ಹತ್ರ ಏನು ಓಟ್ ಇದೆ, ನಮ್ಮ ಓಟ್ ನಮ್ಗೆ ಹಾಕೊಳ್ಳಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಅಷ್ಟೇ. ಕ್ಯಾಂಡಿಡೇಟ್ಗಳು ಏನೇನು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ನೋಡ್ರಿ, ಅಟ್ಲೀಸ್ಟ್ ನಾವೆಲ್ಲ ಸೇರೋಕ್ಕೆ, ಅವ್ರಿಗೆಲ್ಲ ಟ್ರೈನಿಂಗ್ ಕೊಡೋಕ್ಕೆ, ಪ್ರಿಫರೆನ್ಷಿಯಲ್ ಓಟ್ ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು ಅಂತ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದು ನಿಜ. ಪರಮೇಶ್ವರ್ ಅವರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ಸಿನ ಕೆಲವರು ವೋಟ್ ಹಾಕೋದು ಬಾಕಿ ಇತ್ತು. ಯಾರು ಈಗ ಬಾಕಿ ಇರೋದು ವೋಟ್ ಹಾಕೋದಕ್ಕೆ? ಶ್ವೇತಾ, ಈಗಾಗಲೇ ಒಟ್ಟು 222 ಮತ ಚಲಾವಣೆ ಆಗಬೇಕಾಗಿತ್ತು. ಈಗ 221 ಆಗಿದೆ. ಪರಮೇಶ್ವರ್ ಒಬ್ಬರು ಮಾತ್ರ ಈಗ ಬಾಕಿ ಉಳಿದಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬಂದು ಮತ ಚಲಾವಣೆ ಮಾಡ್ತಾರೆ. ಅಲ್ಲಿಗೆ 222 ಶಾಸಕರಿಂದಲೂ ಕೂಡ ಮತ ಚಲಾವಣೆ ಆದಂತೆ ಆಗತ್ತೆ. ಈಗಿರುವ ಮಾಹಿತಿ ಪ್ರಕಾರ ಅವ್ರ ಮನೆಯಿಂದ ಒಂದು 10 ನಿಮಿಷದಲ್ಲಿ ಹೊರಡ್ತಾರೆ. ಅವರು ಬಂದು ಮತ ಚಲಾವಣೆ ಮಾಡಿದರೆ ಅಲ್ಲಿಗೆ ಎಲ್ಲವೂ ಕೂಡ ಮುಕ್ತಾಯ ಆಗುತ್ತೆ. ಸಂಜೆ 4 ಗಂಟೆಯ ತನಕವೂ ಕೂಡ ಮತದಾನದ ಸಮಯ ಇದೆ. 4 ಗಂಟೆಯ ಬಳಿಕವೇ ಮತ ಎಣಿಕೆ ಮಾಡುವಂಥ ತೀರ್ಮಾನಗಳನ್ನು ಕೈಗೊಳ್ತಾರೆ. ಯಾಕೆಂದರೆ ಚುನಾವಣಾಧಿಕಾರಿಗಳಿಗೆ ಈಗ 222 ಮತಗಳು ಚಲಾವಣೆ ಆಗಿದೆ ಅನ್ನುವಂಥದ್ದನ್ನು ಚುನಾವಣಾಧಿಕಾರಿಗೆ, ಅಂದರೆ ಮುಖ್ಯ ಚುನಾವಣಾಧಿಕಾರಿಗೆ ಇಲ್ಲಿ ಇರುವಂಥ ರಿಟರ್ನಿಂಗ್ ಆಫೀಸರ್ ಮಾಹಿತಿಯನ್ನು ಕೊಡ್ತಾರೆ. ಆ ಬಳಿಕ ಸೀಲ್ ಮಾಡ್ತಾರೆ. ಸೀಲ್ ಮಾಡಿದ ಬಳಿಕ 4 ಗಂಟೆಯ ನಂತರ, ಅಲ್ಲಿಗೆ ಈಗ ಕೌಂಟಿಂಗ್ನ ಸಮಯ ಇರುವಂಥದ್ದು 5 ಗಂಟೆ. 4 ಗಂಟೆಗೆ ಓಪನ್ ಮಾಡ್ತಾರಾ, 4:15 ಅಥವಾ 5 ಗಂಟೆಗೆ ಗೊತ್ತಿಲ್ಲ. ಆ ಬಳಿಕ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಅಂದುಕೊಂಡಂತೆ ಎಲ್ಲವೂ ಕೂಡ ನಡೆದಿದೆ. ಬಿಜೆಪಿಯವರು ತಮ್ಮ ಅಭ್ಯರ್ಥಿಗಳ ಪರವಾಗಿ ಅವರು ಮತ ಚಲಾವಣೆ ಮಾಡಿದ್ದಾರೆ. JDSನಲ್ಲಿ ಒಂದಷ್ಟು ಗೊಂದಲಗಳಿತ್ತು. JDSನಿಂದ ಕಾಂಗ್ರೆಸ್ಗೆ ಕೆಲ ವೋಟ್ಗಳು ಶಿಫ್ಟ್ ಆಗುತ್ತೆ ಅನ್ನುವಂಥ ಮಾಹಿತಿಗಳಿದೆ. ಅದು ನಡೆದಿರುವಂತಹ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದ್ದಾವೆ. ಇದನ್ನ ಮೀರಿ ಏನಾದರೂ ಶಾಕಿಂಗ್ ಅನ್ನುವಂತಹ ಬೆಳವಣಿಗೆಗಳು ಆಗುತ್ತಾ? ಯಾಕಂದರೆ ಕಾಂಗ್ರೆಸ್ನ ಅಣಕು ಮತದಾನದ ಸಂದರ್ಭದಲ್ಲೂ ಕೂಡ ಕೆಲವರು ಮತ ಚಲಾವಣೆ ಮಾಡುವಾಗ ಲ್ಯಾಪ್ಸಸ್ ಮಾಡಿರುವಂಥ ಉದಾಹರಣೆಗಳು ಕೂಡ ಇತ್ತು. ಆ ರೀತಿ ಏನಾದರೂ ಲ್ಯಾಪ್ಸ್ ಆಗುವಂಥದ್ದು ಇದೆಯಾ? ಅದೆಲ್ಲವೂ ಕೂಡ ಮತ ಎಣಿಕೆಯ ಬಳಿಕ ಗೊತ್ತಾಗುತ್ತೆ. ಮತ್ತು JDSನ ಶಾಸಕರುಗಳು ಯಾರು ಕಾಂಗ್ರೆಸ್ಗೆ ಮತ ಚಲಾವಣೆ ಮಾಡಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ GT ದೇವೇಗೌಡರು JDSನ ಜೊತೆಗೆ ರೆಸಾರ್ಟ್ಗೂ ಹೋಗಲಿಲ್ಲ, ಅವರ ಸಭೆಗಳಿಗೂ ಕೂಡ ಭಾಗಿಯಾಗಿರಲಿಲ್ಲ. ಬೆಳಗ್ಗೆ 9:10ಕ್ಕೆ ಬಂದು ಮೊದಲ ಮತವನ್ನು ಅವರೇ ಹಾಕಿ ಹೋಗಿದ್ರು. ಆತ್ಮವಿಶ್ವಾಸದ ಮತ ಚಲಾವಣೆ ಮಾಡಿದ್ದೀನಿ ಅಂತ ಹೇಳಿದರು. ನನ್ನ JDS ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಿದ್ದೀನಿ ಅಂತ ಬಹಳ ಗಟ್ಟಿಯಿಂದಲೂ ಕೂಡ ಅವರು ಮಾತನಾಡಲಿಲ್ಲ. ಜೊತೆಗೆ JDSನ ಅಭ್ಯರ್ಥಿಗಳಿಗಾಗಲಿ, JDSನ ಮುಖಂಡರುಗಳಿಗಾಗಲಿ, ಅದರಲ್ಲಿ ಗೋವಿಂದರಾಜು ಇರ್ಬೋದು ಅಥವಾ ಮಾಜಿ ಸಚಿವ HD ರೇವಣ್ಣ ಅವ್ರಿಗೂ ಕೂಡ GT ದೇವೇಗೌಡರು JDS ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕಾನ್ಫಿಡೆನ್ಸ್ ಆಗಿ ಅವ್ರಿಗೂ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ.
ಹೀಗಾಗಿ ಜಿ ಟಿ ದೇವೇಗೌಡರ ಮತ ಕಾಂಗ್ರೆಸ್ಗೆ ಚಲಾವಣೆ ಆಗಿರೋದು ಬಹುತೇಕ ಖಚಿತ ಅನ್ನುವ ರೀತಿಯಲ್ಲೇ ಪರಿಸ್ಥಿತಿ ಇದೆ. ಇದನ್ನ ಹೊರತುಪಡಿಸಿಯೂ ಕೂಡ 2-3 ಮತಗಳನ್ನು JDS ನಿಂದ ಸೆಳೆಯುವಂತ ಪ್ರಯತ್ನ ಕಾಂಗ್ರೆಸ್ ಮಾಡಿತ್ತು. ಅದು ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಫಲಿತಾಂಶದ ಬಳಿಕ ಗೊತ್ತಾಗುತ್ತೆ. ಯಾಕೆಂದ್ರೆ ಜಿ ಟಿ ದೇವೇಗೌಡರನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲರೂ ಕೂಡ JDSನ ಶಾಸಕರು ಒಟ್ಟಿಗೆ ಬಂದು ಮತ ಚಲಾವಣೆಯನ್ನ ಮಾಡಿದ್ರು. ಅಲ್ಲಿ ನಿಮಗೆ ಅನುಮಾನ ಪಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ರಹಸ್ಯ ಮತದಾನ ಆಗಿರೋದ್ರಿಂದ ವೋಟ್ ಯಾರಿಗೆ ಹಾಕಿದ್ದಾರೆ ಅನ್ನುವಂಥದ್ದು ಅಂತಿಮವಾಗಿ ಫಲಿತಾಂಶದ ಬಳಿಕ ಗೊತ್ತಾಗುತ್ತೆ. ಕಾಂಗ್ರೆಸ್ಗೆ ಇರುವಂತಹ ಆತಂಕ ಏನು, ಲ್ಯಾಪ್ಸ್ಗಳಾಗಿದೆಯೇ ಇಲ್ವಾ, ಅದು ಕೂಡ ಫಲಿತಾಂಶದ ಅಂದ್ರೆ ಎಣಿಕೆಯ ಸಂದರ್ಭದಲ್ಲಿ ಮಾಹಿತಿಗಳು ಗೊತ್ತಾಗುತ್ತೆ. ಇನ್ನು ಯತ್ನಾಳ್ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಶಾಸಕರುಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅವರು ಬಹಿರಂಗವಾಗಿ ಮತ ಯಾರಿಗೆ ಹಾಕ್ತೀನಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ಅಂತ. ಆದ್ರೆ ಚುನಾವಣೆ ನಡೆಯುವಂತಹ ವ್ಯಾಪ್ತಿಯ ಒಳಗಡೆ ಅಂದ್ರೆ ಮತಗಟ್ಟೆ ವ್ಯಾಪ್ತಿಯ ಒಳಗೆ ಅವರೇನು ಬಹಿರಂಗವಾಗಿ ಘೋಷಣೆ ಮಾಡಿಲ್ಲ. ಹಾಗಾಗಿ ಅವರಿಗೆ ಮತ ಚಲಾವಣೆಗೆ ಅವಕಾಶ ಕೊಡ್ತೀವಿ ಅಂತೇಳಿ ಚುನಾವಣಾಧಿಕಾರಿಗಳು ಅವರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅಂದುಕೊಂಡಂತೆ ಎಲ್ಲವೂ ಕೂಡ ನಡೆದಿದೆ. ಇದನ್ನ ಹೊರತುಪಡಿಸಿ ಏನಾದರೂ ಅಚ್ಚರಿಯ ಬೆಳವಣಿಗೆಗಳು ನಡೆದಿದಾವ, ಅದೆಲ್ಲವೂ ಕೂಡ ಎಣಿಕೆಯ ಸಂದರ್ಭದಲ್ಲಷ್ಟೇ ಗೊತ್ತಾಗತ್ತೆ. ಶ್ವೇತಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.